ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಗುರುವಾರದ ಲಾಗನ್ನು, ಇಡೀ ದಿನದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಹೊರಗಡೆ ಮಿನಿ ಗಾರ್ಡನ್ ನೋಡ್ಬೋದು. ಬೆಳಿಗ್ಗೆ ಎದ್ದ ತಕ್ಷಣ ಕಸ ಗಿಸ ಹುಡುಗಿ, ನೀರು ಹೊಡೆದು, ರಂಗೋಲಿ ಹಾಕಿ, ಆಮೇಲೆ ಹೊಸ್ಲದು ಪೂಜೆ ಮಾಡಿ, ಆಲ್ರೆಡಿ ಪೂಜೆ ಅದು ಆಗಿತ್ತು ಇವತ್ತು ಬೇಗನೆ. ಅಂದ್ರೆ ಆದಷ್ಟು ಇವತ್ತು ಗುರುವಾರ ಅಲ್ಲ, ನಮ್ಮ ಮನೆ ದೇವ್ರ ವಾರ ಮತ್ತು ಗುರು ರಾಯರ ವಾರ ಇರೋದರಿಂದ ಆದಷ್ಟು ಬೇಗನೆ ಪೂಜೆ ಮಾಡಿವಿ. ಇವತ್ತು ನಾನೇ ಪೂಜೆ ಮಾಡಿದ್ದು. ನಿಮ್ಮ ಪೂಜೆ ಹೆಂಗಾಗ್ಯದ ಅಂತ ತೋರಿಸ್ತೇನೆ ನೋಡಿರಿ. ಮನೆಯದು ಎಲ್ಲ ಕ್ಲೀನ್ ಆಗ್ಯದ. ಟೈಮ್ ಎಷ್ಟಾಗ್ಯದ ಅಂತಂದ್ರೆ 10:30 ಅನುಗುಡ್ದ ನಂದೆಲ್ಲ ಕೆಲಸ ಆಗಿತ್ತು. ಇನ್ನು ಮಧ್ಯಾಹ್ನದ ಅಡುಗೆ ಬಿಟ್ಟು, ಇದು ಬೆಳಗಿನ ನಾಷ್ಟದ್ದು, ಆಮೇಲೆ ಪೂಜೆ ಕಸ ಅದು ಇದು ಎಲ್ಲ ಅಂದ್ಕೊಂಡು 10:30 ಆಯಿತು ನೋಡಿರಿ. ಇವತ್ತು ಪೂಜೆ ಹೆಂಗೆ ಮಾಡೀನಿ ಅಂಥೇಳಿ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತು ಗುರುವಾರ ಅಂಥೇಳಿ ದಾನಮ್ಮ ದೇವಿಗೆ ಉಡಿ ತುಂಬೇನೆ. ಆಮೇಲೆ ಗುರು ರಾಯರ ಪೂಜೆ ಮಾಡೀವಿ. ಆಮೇಲೆ ಕಳಸ ಅದೆಲ್ಲ ತುಂಬಿಟ್ಟಿವಿ ನೋಡಿರಿ. ಈ ರೀತಿ ಪೂಜೆ ಆಗೈತಿ. ಯಾವ ರೀತಿ ಪೂಜೆ ಆಗೈತಿ, ಚೆಂದ ಆಗೈತೋ ಇಲ್ಲೋ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಆಮೇಲೆ ದೇವ್ರದ್ದು ಕೋಲಿ ಒಳಗೆ ಯಾವಾಗಲೂ ತುಂಬಿದ ಕೂಡ ಇರಬೇಕಂತ ಕಳಿಸಿ ಇಟ್ಟೀನಿ ಫ್ರೆಂಡ್ಸ್. ನಾನು ತುಂಬಿದ ಕಳಿಸಿ ಇಟ್ಟೀನಿ. ನಾಷ್ಟಕ್ಕಂತ ಹೇಳಿ ನಾನು ಇವತ್ತು ಸಾಧಾರಣ ಪಲಾವ್ ಮಾಡಿದ್ದೆ. ನಮ್ಮ ಕಾರ್ತಿಕ್ನು ಅದೇ ತಿಂದು ಹೋಗ್ಯಾನ ಸಾಲಿಗೆ. ಅಂದರೆ ಬರೀ ನಾಷ್ಟ ಮಾಡಿ ಹೋಗ್ಯಾನ. ನಾವು ಪಲಾವ್ ಅಷ್ಟು ತಿಂದು ಡಬ್ಬಿ ಏನು ಒಯ್ದಿಲ್ಲ. ಡಬ್ಬಿಗೆ ಏನದ ಮಧ್ಯಾಹ್ನ ಚಪಾತಿ ಕಟ್ಬೇಕಂತ ಹೇಳಿ ಮಾಡಬೇಕು ಇನ್ಮೇಲೆ ಫ್ರೆಂಡ್ಸ್ ಮಧ್ಯಾಹ್ನದ್ದು. ಇದೇನದ ಹಿಂದಿನ ಲಾಗೊಳಗೆ ನಾನು ಸಂತಿ ಏನು ಬರೆದಿಟ್ಟಿದ್ನೆಲ್ಲ, ಅಂದರೆ ರೇಷನ್ ಚೀಟಿ ಬರೆದಿಟ್ಟಿದ್ನೆಲ್ಲ ಅದನ್ನೆಲ್ಲನೂ ತರಿಸೀನಿ. ಒಂದು ಸ್ವಲ್ಪ ಡಬ್ಬಿಗಳು ಆರ್ಡ್ರ್ ಮಾಡೀನಿ. ಅವೆಲ್ಲನೂ ಬಂದಿಂದ ಅದರೊಳಗೆಲ್ಲನೂ ಹಾಕಿಡ್ಬೇಕಂಥೇಳಿ. ಇಲ್ಲಿ ಒಂದು ಸ್ವಲ್ಪ ಸ್ವೀಟ್ ತರಿಸಿದ್ದೆ ನಾನು. ನನಗೊಂದು ಸ್ವಲ್ಪ ಸೊಂಟ ನೋವು ಇತ್ತೀಚೆಗೆ ಸೊಂಟ ನೋವು ಬಂದಿಂದ ಉಂಡಿಯೋದು ಜಾಸ್ತಿ, ಅಂದರೆ ಕೊಬ್ಬರಿ ಉಂಡೆ ತರಿಸಿದ್ದೆ ಫ್ರೆಂಡ್ಸ್. ಅವು ತಿನ್ನಾಕತ್ತೀನಿ ಈಗ ಒಂದು ಸ್ವಲ್ಪ. ಆಮೇಲೆ ಇವು ಏನದ ಈ ಮನೆಗೆ ಬಂದಿಂದ ಈ ಬ್ಲೌಸ್ಗಳು ಬಂದಾವು. ಈ ಬ್ಲೌಸದ್ದೇನದ ಸ್ಟಿಚ್ ಮಾಡಬೇಕು ನಾನು. ಒಟ್ಟು ನಮ್ಗೆ ಈ ಮನೆಗೆ ಬಂದಿಂದ 3-4 ಬ್ಲೌಸ್ ಬಂದಾವು. ಮೊದಲೇದೆಲ್ಲ ಭಾಳ ಅದಾವ ಬ್ಲೌಸಿನ. ಅಂದರೆ ಈಗ ಹೊಸ ಮನೆಗೆ ಬಂದಿಂದ ಹೊಸ ಕಸ್ಟಮರ್ ಅಂಥೇಳಿ ಈ ಬ್ಲೌಸು ಒಂದು ಅರ್ಜೆಂಟ್ ಐತಿ. ಇದು ಸಾಯಂಕಾಲ ಎಷ್ಟೊತ್ತಿದ್ರು ಕೊಡ್ಬೇಕು ನಾನು. ಆಮೇಲೆ ಇಲ್ಲಿ ನೋಡ್ರಿ ಸಾಕ್ಸು, ಆಮೇಲೆ ಮಸಿ ಬಟ್ಟೆ ಏನದಾವಲ್ಲ, ಸಾಕ್ಸ, ಮ್ಯಾಟ ಮತ್ತು ಮಸಿ ಬಟ್ಟೆ ಏನ್ರಿ ಇದ್ದು ಅಂದರೂ ಎಕ್ಸ್ಟ್ರಾ ಎಲ್ಲ ಹೊರಗಡೆ ಕಲ್ಲದ ಅಲ್ಲಿ ನಾನು ತೊಳೆದು ಹಾಕ್ತೀನಿ. ಮಷಿನ್ಗೆ ಹಾಕಂಗಿಲ್ಲ. ಮಷಿನ್ಗೆ ಏನದ ಡೈಲಿ ವೇರ್ ಬಟ್ಟೆ ಅಷ್ಟೇ ಹಾಕಿರ್ತೀನಿ. ನೋಡ್ಬೋದು ನೀವು ಈ ಸದ್ದ ಡೈಲಿ ವೇರ್ ಬಟ್ಟೆಗಳು ಈ ಸದ್ದ ನಾ ಮಷಿನ್ಗೆ ಹಾಕೀನಿ. ಇನ್ನು ಅಂದರೆ ಈಗ ಹಾಕೀನಿ ಇನ್ನೂ 52 ನಿಮಿಷದೈತಿ. ಮಷಿನ್ದಾಗೂ ಬಟ್ಟೆ ಸ್ವಚ್ಛ ಆಗಿರ್ತಾವೆ. ಸ್ವಲ್ಪ ಹಾಕ್ತೀವಲ್ಲ ಹಿಂಗಾಗಿ ಸ್ವಚ್ಛ ಆಗಿರ್ತಾವೆ ಬಟ್ಟೆ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲೇ ಒಂದು ಗುಳಿಗೆ ತೊಗೊಳ್ಳೋದದ. ಅದನ್ನು ಇನ್ನೂ ತೊಗೊಂಡಿಲ್ಲ ಫ್ರೆಂಡ್ಸ್. ನಾ ಕೆಲಸ ಅಂದ್ಕೊಂಡು 10:30 ಆಯಿತು. ಬೆಳಗ್ಗೆ ಖಾಲಿ ಹೊಟ್ಟೆಲೇ ತೊಗೊಳ್ಳೋದು. ಈಗ ತೊಗೊಳಕತ್ತೀನಿ. ಈಗ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ತೊಗೊಳ್ಳೋದಿತ್ತದು, ಬಟ್ ಆಗಲಿಲ್ಲ. ಎಲ್ಲ ಕೆಲಸ ಮಾಡಿಕೊಂಡು ಈಗ ತೊಗೊಂಡೆ. ಈ ಗುಳಿಗೆ ತೊಗೊಂಡು ಒಂದು ಅರ್ಧ ತಾಸು ಬಿಟ್ಟು ನಾಷ್ಟ ಮಾಡಬೇಕು. ಇವೆಲ್ಲ ನೋಡಿರಿ, ಇವೆಲ್ಲ ಊಟ ಆಗಿನ ತೊಗೊಳ್ಳೋದೈತಿ. ಒಟ್ಟು ಡೈಲಿ 6 ಗುಳಿಗೆ ಅದಾವೆ ಫ್ರೆಂಡ್ಸ. ಈ ಸದ್ಯ ಇದನ್ನು ತೊಗೊಂಡು ಒಂದು ಅರ್ಧ ತಾಸು ಬಿಟ್ಟು ನಾಷ್ಟ ಮಾಡ್ತೀನಿ. ಅಲ್ಲಿ ತನಕ ಒಂದು ಅರ್ಧ ತಾಸು ತನಕ ಖಾಲಿ ಕೂಡೋದಾಗ್ತದಂಥೇಳಿ ಅದು ಏನು ಅರ್ಜೆಂಟ್ ಬ್ಲೌಸ್ ಇತ್ತಲ್ಲ ಅದನ್ನು ಈ ಸದ್ಯ ನಾನು ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಒಂದೇ ಬ್ಲೌಸ್ ಅದ, ಹಿಂಗಾಗಿ ನಾನು ಕೆಳಗೆ ಕುಂತಂದ್ರೆ ನೆಲದ ಮೇಲೆ ಕುಂತು ಕಟ್ ಮಾಡ್ತೀನಿ. ಆಮೇಲೆ ನನ್ನ ಕಣ್ಣಂತೂ ಹುಡುಕ್ಯಾಡಲೇಬೇಕು. ಕಟಿಂಗ್ ಮಾಡೋ ಹೊತ್ನಾಗ ಅದೆಲ್ಲ ಚಸ್ಮಾ ಬೇಕು. ಸ್ಟಿಚ್ ಮಾಡಾಗ, ಕಟಿಂಗ್ ಮಾಡಾಗ ಅದೆಲ್ಲ ಚಸ್ಮಾ ಬೇಕೇ ಬೇಕು. ಅವತ್ತು ತಲೆ ತೊಳ್ಕೊಂಡಿದ್ದೆಲ್ಲ ಫ್ರೆಂಡ್ಸ ಒಂದು ಸ್ವಲ್ಪ ಹಸಿ ಇದು ಕೂಲ್, ಅದಕ್ಕೆ ಕ್ಲಿಪ್ ಹಾಕಿಲ್ಲ. ಈ ಬ್ಲೌಸ್ ನೋಡ್ರಿ ಎಷ್ಟು ಅಡತಾರು ಕೊಟ್ಟಾರ. ಕೊರಳೇನದ ಬರೀ 4 ಇಂಚ್ ಕೊರಳದ. ಅವ್ರದ್ದು ಇನ್ನು ಅಳತಿ ಬ್ಲೌಸ್ ಒಳಗೆ 10 ಇಂಚ ಕೊರಳಿನ ಉದ್ದ ಅದ. ಡಿಸೈನ್ ಏನದ 4 ಇಂಚ್ ಅದ ಬರೀ. ಅದಕ್ಕೋಸ್ಕರ ಇದೇನು ಮಾಡೋದು ಅಂತ ಹೇಳಿ ನಾನೇ ಅಡ್ಜಸ್ಟ್ ಮಾಡಿ ಹೊಲ್ದೀನಿ. ಆಮೇಲೆ ಇಲ್ಲಿ ತೋಳಿನ ಲೇಸ್ನೂ ಕೂಡ ಭಾಳ ಅಡ್ತಾರು ಕೊಟ್ಟಿದ್ರು ಅವರು. ಅಂದರೆ ಅದನ್ನು ಎಕ್ಸ್ಟ್ರಾ ತೆಗೆದು ನಾವು ಕಟ್ ಮಾಡುವಂಗಿಲ್ಲ. ಅಲ್ಲಿ ಅದರೊಳಗೆ ಬಿಟ್ಟು ಇದು ಅಂದರೆ ನಾ ಯಾಕೆ ಈ ಸದ್ಯ ನಮಸ್ಕಾರ ಮಾಡಿದೆ ಅಂದರೆ, ಈ ಮನೆಗೆ ಬಂದಿಂದ ಇದು ಫಸ್ಟ್ನೇ ಬ್ಲೌಸ್ ಸ್ಟಿಚ್ ಮಾಡೋದು. ಈ ಮನೆಗೆ ಬಂದಿಂದ ಫಸ್ಟ್ನೇ ಬ್ಲೌಸು. ಆಮೇಲೆ ಯಾವುದೇ ಅಳತೆ ಬ್ಲೌಸ್ನು ನಾನು ಒಂದು ಸತಿ ಅಳತೆ ತೊಗೊಂಡೆ ಅಂದರೆ ಹೊಳೆ ಮತ್ತೊಂದು ಸತಿ ಅಳತೆ ತೊಗೊಳ್ಳಲ್ಲ. ಎಲ್ಲ ಬ್ಲೌಸ್ ಅಂದರೆ ಒಂದು ಬ್ಲೌಸದ್ದು ಎಲ್ಲ ಅಳತೆನೂ ಕೂಡ ಒಂದೇ ಸತಿ ತೊಗೊಂಡ್ಬಿಡ್ತೀನಿ. ಒಂದು ಸತಿ ತೊಗೊಂಡ್ರೆ ನಂಗೆ ನೆನಪಿರ್ತದೆ. ಅದನ್ನೇ ನಾನು ಅಳತೆ ನೆನಪಿಟ್ಕೊಂಡು ಬರ ಬ್ಲೌಸನ್ನು ಕಟ್ ಮಾಡ್ತೀನಿ. ಅಂದರೆ ಪ್ರತಿ ಸಲ ಅಳತೆ ತೊಗೊಳ್ಳೋದು, ಮಾರ್ಕ್ ಮಾಡೋದು, ಕಟಿಂಗ್ ಆ ಥರ ಎಲ್ಲ ಮಾಡಲ್ಲ. ಟೈಮ್ ವೇಸ್ಟ್ ಆಗುತ್ತದು.
ಒಂದು ಸತಿ ಅಳತೆ ತೊಗೊಂಬಿಟ್ನೆ ಅಂದ್ರೆ ಮುಗೀತು ಫ್ರೆಂಡ್ಸ್, ನೆನಪಿರ್ತೈತೆ, ಹಂಗೆ ಕಟ್ ಮಾಡಿಬಿಡ್ತೀನಿ. ಇವತ್ತು ಗುರುವಾರ ಇಡೀ ದಿನ ಏನೆಲ್ಲ ಕೆಲಸ ಆಯಿತು ಅಂತೇಳಿ ಎಲ್ಲನೂ ಕೂಡ ನಿಮಗೆ ಈ ವಿಡಿಯೋದಾಗ ನೀಟಾಗಿ ಶೇರ್ ಮಾಡೀನಿ ಫ್ರೆಂಡ್ಸ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡಾತ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಇಲ್ಲೇನದ ನಾನು ಬ್ಲೌಸ್ ಕಟ್ಟೋಣ ಅಂದ್ರೆ ಇದು ಲೈನಿಂಗ್ ಬ್ಲೌಸ್ ಅದ. ಫಸ್ಟ್ ಈ ಲೈನಿಂಗ್ ಕಟ್ ಮಾಡಿಕೊಂಡು ಆಮೇಲೆ ಮೇನ್ ಫ್ಯಾಬ್ರಿಕನ್ನು ನಾನು ಕಟ್ ಮಾಡ್ಕೋತೀನಿ. ನನಗೆ ಸ್ವಲ್ಪ ಹುಷಾರಿದ್ದಿದ್ದಿಲ್ಲ ಫ್ರೆಂಡ್ಸ, ಈಗೊಂದು ಸ್ವಲ್ಪ ಆರಾಮ ಅನಿಸ್ತೈತಿ. ಅವು ಟ್ಯಾಬ್ಲೆಟ್ಸ್ ಎಲ್ಲ ಸರಿಯಾಗಿ ತೊಗೊಳಕತ್ತೀನಿ. ಅದು ವಿಡಿಯೋ ಹಾಕಿದ್ದೆ ಕೂಡ ನಿಮ್ಗೆ ಹಿಂದಿನ ವಿಡಿಯೋ ಚೆಕ್ ಮಾಡಿರ್ಬೇಕಾರೆ ಅದು ಏನು ಪ್ರಾಬ್ಲಮ್ ಆಗಿತ್ತು ಏನು ಅಂಥೇಳಿ ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ. ಅದಕ್ಕೆ ತುಂಬ ಜನ ನನ್ನ ವ್ಯೂವರ್ಸ್ ಸಬ್ಸ್ಕ್ರೈಬರ್ ರೆಸ್ಪಾನ್ಸ್ ಮಾಡಿರಿ. ಅಂದರೆ ರೆಸ್ಟ್ ಮಾಡಿ, ಆಮೇಲೆ ಗುಳ್ಗಿ ಅದೆಲ್ಲ ಸರಿಯಾಗಿ ತೊಗೋರಿ, ಸರಿಯಾಗಿ ಊಟ ಮಾಡಿರಿ, ಕೆಲಸ ಅಂದ್ರೆ ಏನು ಸ್ಟಿಚಿಂಗ್ ಕೆಲಸ ಅದಲ್ಲ ಅದನ್ನು ಕಡಿಮೆ ಮಾಡಿರಿ, ಮೊದಲು ಆರಾಮಾಗ್ರಿ ಅಂತ ತುಂಬ ಜನ ಕಮೆಂಟ್ ಹಾಕಿರಿ. ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ನೀವು ನನ್ನ ಮ್ಯಾಗಿಟ್ಟಿರುವಂಥ ಕಾಳಜಿ ಎಂದು ಮರೆಯೋಕ್ಕೆ ಸಾಧ್ಯವಿಲ್ಲ. ನಾನು ನಿಮ್ಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ತುಂಬ ಜನ ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸಿರಿ, ಆಮೇಲೆ ಕೆಲವೊಂದಿಷ್ಟು ಸಜೆಷನ್ ಹೇಳಿರಿ. ಈ ಸದ್ಯಕ್ಕೆ ಏನದ ಒಂದು ಸ್ವಲ್ಪ ಅಂದರೆ 2 ದಿವಸ ಒಳಗೆ ಒಂದು ಸ್ವಲ್ಪ ಚೇಂಜಸ್ ಅನ್ಸದ ಫ್ರೆಂಡ್ಸ್. ನನಗೊಂದು ಸ್ವಲ್ಪ ಹುಷಾರಾದಂಗೆ ಆಗೈತಿ. ಆದ್ರೂ ಕೂಡ ಈಗೇನು ಇಷ್ಟು ಕೆಲಸ ಮಾಡಾಕತ್ತೀನಿ ಅಂದ್ರೂ ಒಳಗೆ ಒಂದು ಸ್ವಲ್ಪ ಹೊಟ್ಟೆ ನೋವು ಐತಿ. ಆದರೂ ಪರವಾಗಿಲ್ಲ, ಮತ್ತು ಮೊದಲೇದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಐತಿ. ಇವತ್ತು ನೋಡಿರಿ, ಈಗ ನಾವು ರೆಸ್ಟ್ ಮಾಡಬೇಕಂತ ಹೇಳ್ತೀವಿ, ಡಾಕ್ಟ್ರುಗಳು ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ನಮ್ಮ ಮನೆ ಪರಿಸ್ಥಿತಿ ಗೊತ್ತಿರಲ್ಲ, ಅವ್ರದ್ದು ಏನು ರೂಲ್ಸ್ ಇರ್ತೈತಿ ಅದನ್ನು ಹೇಳಿರ್ತಾರೆ ಅವರು. ಅದನ್ನು ಪಾಲಿಸೋದು ಬಿಡೋದು ನಮ್ಮ ಕೈಯಾಗಿರ್ತೈತಿ. ಬಟ್ ನನಗಂತೂ ಪಾಲ್ಸೋಕ್ಕಾಗಲ್ಲ ಫ್ರೆಂಡ್ಸ್. ಇವತ್ತು ನೋಡಿರಿ, ನನಗೆ ಹುಷಾರಿಲ್ಲ ಅಂತಂದ್ರೂ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟೆಲ್ಲ ಕೆಲಸ ಆಯಿತು ಅಂಥೇಳಿ ಫುಲ್ ಡೇ ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ. ಮತ್ತು ಇನ್ನೂ ನೈಟ್ದು ಏನು ವಿಡಿಯೋ ಅದೆಲ್ಲ ಅದನ್ನು ಇನ್ನೂ ಶೇರ್ ಮಾಡಿಲ್ಲ. ಯಾಕಂದ್ರೆ ಅದು ವಿಡಿಯೋ ಲೆಂತಿ ಆಗ್ತದೆ ಅಂಥೇಳಿ ಮತ್ತು ಮುಂದೆ ನಾನು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಸಾಯಂಕಾಲ ಅಷ್ಟಕ್ಕೆ ಬಿಟ್ಬಿಟ್ಟೆ ಫ್ರೆಂಡ್ಸ್. ಇದೊಂದು ಬ್ಲೌಸ್ ಕಟ್ಟಿಂಗ್ ಮಾಡಿ ಆಮೇಲೆ ಏನೆಲ್ಲ ಕೆಲಸ ಆಯಿತು ಅಂತ ಈ ವಿಡಿಯೋದಾಗ ನಾನು ಶೇರ್ ಮಾಡ್ತೀನಿ ನೋಡಿರಿ. ಸಾಯಂಕಾಲ ಅದು ಲಾಗ್ ಸ್ಟಾಪ್ ಆದ ನಂತರ ಮತ್ತೆ ಸಂಜೆ ಮಾಡಿ, ಅಂದರೆ ಅಡುಗೆಲ್ಲ ಇತ್ತು, ಅಡುಗೆ ಏನು ಮಾಡಲಿಲ್ಲ ನಾನು. ಏನು ಊಟ ಮಾಡಿದ್ದು ಪಾತ್ರೆಗಳಿದ್ದವಲ್ಲ, ಒಂದು ಟ್ರಿಪ್ ಅದೊಂದು ಟ್ರಿಪ್ ಆಯ್ತು. ಅಂದರೆ ಕಾರ್ತಿಕ್ ಬಂದಿಂದ ಒಂದು ಸ್ವಲ್ಪ ಚಾಕೋಸ್ ಅದು ತಿಂದ, ಆಮೇಲೆ ಮ್ಯಾಗಿ ಮಾಡಿಕೊಟ್ಟೆ. ಮ್ಯಾಗಿ ಯಾವಾಗಲೂ ತಿನ್ನಲ್ಲ, ರೇರ, ಇವತ್ತು ಬೇಡಿದ್ದ ಯಾಕೋ ಮಾಡಿಕೊಟ್ಟೆ. ಅವಿಷ್ಟು ಮತ್ತು ಚಾದ್ದು ಎಲ್ಲ ಕೂಡ ಒಂದಿಷ್ಟು ಪಾತ್ರೆಗಳು ಬಿದ್ದಿದ್ದು, ಅವಿಷ್ಟು ಪಾತ್ರೆ ತೊಳೆದು ಆಮೇಲೆ ಮುಂದೇನದ ಅಷ್ಟು ಅಂದರೆ ಅದಕ್ಕಿಂತ ಮುಂಚೆನೇ ನಾನು ದೇವ್ರ ದೀಪ ಎಲ್ಲ ಹಚ್ಚಿ ಅಷ್ಟು ಕೆಲಸ ಮಾಡಿಕೊಂಡು ಮತ್ತು ಇದು ವಿಡಿಯೋ ಎಡಿಟಿಂಗ್ ಏನದ ನೈಟ್ ಮಾಡ್ತೀನಿ ಫ್ರೆಂಡ್ಸ. ವಿಡಿಯೋ ಎಡಿಟಿಂಗ್ ವಾಯ್ಸ್ ಓವರ್ ಎಲ್ಲ ನೈಟ್ ಮಾಡ್ತೀನಿ. ಯಾಕಂದ್ರೆ ಟೈಮ್ ಸಾಲ್ಬೇಕಲ್ಲ, ಇಡೀ ದಿನ ಕೆಲಸ ಇಂಥದ್ರೊಳಗೆ ನಾನು ಹೆಂಗೆ ರೆಸ್ಟ್ ಮಾಡಬೇಕು ನೀವೇ ಹೇಳಿ ಫ್ರೆಂಡ್ಸ್. ಯಾಕಂದ್ರೆ ಒಂದು ಸ್ವಲ್ಪನೂ ಕೂಡ ನನಗೆ ರೆಸ್ಟ್ ಅನ್ನೋದು ಸಿಗೋಂಗಿಲ್ಲ. ನಾ ಏನಾರೇ ಆರಾಮಿಲ್ಲ ಅಂಥೇಳಿ ಗುಳಿಗೆ ತೊಗೊಂಡು ಬರೀ ಮಲ್ಕೊಳ್ಳೋದು ಮಾಡಿದ್ನಿ ಅಂತಂದ್ರೆ ಅವತ್ತು ಹೊಟ್ಟೆನೂ ಉಪವಾಸ, ಮನೆಯೊಳಗೆ ಯಾವ ಕೆಲಸನೂ ಆಗಂಗಿಲ್ಲ. ಅದಕ್ಕೋಸ್ಕರ ನಾನು ಏನಾಗ್ತದೆ ಆಲಪ್ಪ ದೇವ್ರಿ ಅಂಥೇಳಿ ಕೆಲಸ ಮಾಡ್ಕೋತೀನಿ. ಈಗ ಇದೊಂದು ಬ್ಲೌಸ್ ನಾನು ಕಟ್ ಮಾಡಿಟ್ಟೆ, ಅಂದರೆ ಲೈನಿಂಗ ಮತ್ತು ಮೇನ್ ಫ್ಯಾಬ್ರಿಕ ಎರಡನ್ನೂ ಕೂಡ ಕಟ್ ಮಾಡಿಟ್ಟೆ. ಇದಾದ ನಂತರ ಏನು ನಾನು ಪಲಾವ್ ಮಾಡಿದ್ನೆಲ್ಲ ಇನ್ನೂ ನಾಷ್ಟ ಮಾಡಿದ್ದಿಲ್ಲ. ಆ ಬ್ಲೌಸ್ ಕಟ್ ಮಾಡೋದ್ರಾಗೆ ಅರ್ಧ ಗಂಟೆ ಆಗಿತ್ತು. ಅಂದರೆ ಆದಷ್ಟು ಬೇಗನೆ ಕಟ್ ಮಾಡಿರ್ತೀನಿ, ಸುಮ್ಮನೆ ವಿಡಿಯೋ ಮಾಡ್ಕೋತಾ ಆ ಕಡೆ ಅಡ್ಡಾಡ್ಕೋತಾ ಅವೆಲ್ಲ ಹಿಂಗಾಗಿ ಟೈಮ್ ಹೋಯ್ತು, ಅರ್ಧ ತಾಸು ಹೋಗಿತ್ತು. ಆಮೇಲೆ ಒಂದು ಸ್ವಲ್ಪ ನಾಷ್ಟ ಮಾಡಬೇಕು ಅಂಥೇಳಿ ಅಡುಗೆ ಮನೆಗೆ ಬಂದೆ. ನನಗೆ ಎಷ್ಟು ಬೇಕಷ್ಟು ರೈಸ್ ಹಾಕ್ಕೊಂಡೆ ಫ್ರೆಂಡ್ಸ. ನಾನು ಬೆಳಿಗ್ಗೆ ರೈಸ್ ತಿನ್ನಂಗಿಲ್ಲ. ಇವತ್ತು ಯಾಕೋ ಒಂದು ಸ್ವಲ್ಪ ಬೆಳಿಗ್ಗೆ ಎದ್ದ ತಕ್ಷಣ ಪಲಾವ್ ಮಾಡ್ಬೇಕು ಅನ್ನಿಸ್ತು, ಅದಕ್ಕೆ ಮಾಡಿಕೊಂಡು ಕಾರ್ತಿಕ್ ಇಷ್ಟು ತಿಂದು, ಯಜಮಾನ್ರು ತಿಂದರು, ನಾ ಇಷ್ಟು ತಿಂದೆ. ಇಷ್ಟೆಲ್ಲ ಆಗುತ್ತನೇ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಆಗಿಂದ ವಾಷಿಂಗ್ ಮಿಷಿನ್ನ ಬಟ್ಟೆ ಹಾಕಿದ್ದೆ, ಅದು ಕೂಡ ಆಗಿತ್ತು. ಇದಿಷ್ಟು ಹಿಟ್ಟು ನಾದಿ ಅವಿಷ್ಟೆಲ್ಲನೂ ಬಟ್ಟೆಗಳು ತೆಗೆದು ಒಣಾಕಬೇಕು ಫ್ರೆಂಡ್ಸ. ಮಧ್ಯಾಹ್ನಕ್ಕೆ ಇದು ಅಡುಗೆ ಫ್ರೆಂಡ್ಸ್. ಯಾಕಂದರೆ ಬೆಳಗ್ಗೆ ರೈಸ್ ತಿಂದೀವಲ್ಲ, ಮತ್ತು ಮಧ್ಯಾಹ್ನ ಅದೇ ಅಂತಂದ್ರೆ ಹೋಗಂಗಿಲ್ಲ, ಮತ್ತು ಹೊಟ್ಟೆನೂ ತುಂಬಂಗಿಲ್ಲ. ಮತ್ತು ನಾನು ಟ್ಯಾಬ್ಲೆಟ್ಸ್ ಅದಾವಲ್ಲ ಅವು ಹಾಗೆ ಬರೀ ರೈಸ್ ತಿಂದು ಟ್ಯಾಬ್ಲೆಟ್ಸ್ ತೊಗೊಳಕತ್ನಿ ಅಂದ್ರೆ ನಂಗೆ ಹೊಟ್ಟಾಗ ಸಂಕಟ ಆಗ್ತದೆ, ನನಗೆ ಆಗಿ ಬರೋಂಗಿಲ್ಲ. ಅದಕ್ಕೆ ಊಟ ಮಾಡಿ ಗುಳಿಗೆ ತೊಗೋಬೇಕು. ಮತ್ತು ಕಾರ್ತಿಕ್ಗೂ ಕೂಡ ನಾನು ಡಬ್ಬಿ ಕಟ್ಟಿದ್ದಿಲ್ಲ, ಅವ ಬರೀ ರೈಸ್ ತಿಂದು ಹೋಗಿದ್ದ. ಮಧ್ಯಾಹ್ನಕ್ಕೆ ಏನಾದ್ರು ಚಪಾತಿ ಪಲ್ಯ ಮಾಡ್ಬೇಕಂಥೇಳಿ ಮಾಡಿ ಡಬ್ಬಿ ಕೊಟ್ಟು ಬರಬೇಕು. ಎಲ್ಲ ವಾಷಿಂಗ್ ಮಿಷಿನ್ ನನ್ನ ಬಟ್ಟೆ ತೆಗೆದು ಒಣಾಕಿದೆ. ಆಮೇಲೆ ಬಾಜಿ ಕೂಡ ಮಾಡಿದೆ ಫ್ರೆಂಡ್ಸ. ಒಂದು ಸ್ವಲ್ಪ ಆಲೂ ಮತ್ತು ಬಟಾಣಿ ಹಾಕಿ ಈ ರೀತಿ ಒಂದು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡಿನಿ ಬಾಜಿ. ಆಮೇಲೆ ಯಜಮಾನ್ರು ಅಷ್ಟೊತ್ತಿಗೆ ಊಟಕ್ಕೆ ಬಂದಿದ್ದರು, ಅವರೇ ವಿಡಿಯೋ ಮಾಡಾಕ್ತಾರೆ ನೋಡ್ರಿ.
ಆಮೇಲೆ ನಾನು ಇಲ್ಲಿ ಚಪಾತಿ ಮಾಡಾಕತ್ತೀನಿ. ಇನ್ನು ಯಾಕೋ ಒಂದು ಸ್ವಲ್ಪ ರೊಟ್ಟಿಗೆ ಕಡಿಮೆ ಆಗ್ಯದ. ಇನ್ನು ರೊಟ್ಟಿನೂ ಮಾಡ್ಬೇಕು, ಬರೀ ಚಪಾತಿನೇ ತಿನ್ನೋದಾಗ್ಯದ. ರೊಟ್ಟಿನೂ ಮಾಡಬೇಕು ಫ್ರೆಂಡ್ಸ್. ರೊಟ್ಟಿ ಬಿಡಾಕತ್ತಾನ, ಹೊಟ್ಟೆ ಬ್ಯಾನ್ ಆಗ್ತದಂತೆ ರೊಟ್ಟಿ ಮಾಡಿಲ್ಲ ನಾನು. ಇದಿಷ್ಟು ಚಪಾತಿ ಮಾಡಿ ಮತ್ತು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ಅಷ್ಟು ವಿಡಿಯೋಗಳು ಮಾಡ್ಕೋತ ಕೂಡೋದ್ರಿಂದ ವಿಡಿಯೋ ಲೆಂತಿ ಆಗ್ತದೆ. ಆಮೇಲೆ ನಾನು ಚಪಾತಿ ಎಣ್ಣೆ ಭಾಳ ಹಚ್ತೀನಿ. ನಮ್ಮನ್ನ ಹಿಂಗಿದ್ರೆ ತಿಂತಾರೆ, ಎಣ್ಣೆ ಹಚ್ಲಿಕ್ಕಂದ್ರೆ ಚಪಾತಿನೇ ತಿನ್ನೋಂಗಿಲ್ಲ. ನೋಡಿರಿ ಚಪಾತಿ ಯಾವ ರೀತಿ ಬಂತು ಅಂಥೇಳಿ. ಇದಿಷ್ಟಾದ ನಂತರ ಚಪಾತಿ ಅದೆಲ್ಲ ಮಾಡಿ ಕಾರ್ತಿಕಿಗೆ ಡಬ್ಬಿ ಕೊಟ್ಟು ಬಂದು, ಯಜಮಾನ್ರಿಗೆ ಕೊಟ್ಟು ಬರ್ತಾರೆ ಡಬ್ಬಿ. ನಾ ಬರೀ ಡಬ್ಬಿ ಕಟ್ಟಿಕೊಟ್ಟೆ ಅಷ್ಟೇ. ನಮ್ಮದು ಊಟ ಆಯಿತು. ಊಟ ಆಗಿ ಟ್ಯಾಬ್ಲೆಟ್ಸ್ ತೊಗೊಂಡ ನಂತರ ಇಷ್ಟು ಪಾತ್ರೆಗಳು ಬಿದ್ದಿದ್ದು ಒಂದು ಟಬ್ ಪೂರ. ಅಷ್ಟು ಪಾತ್ರೆಗಳು ತಿಕ್ಕಿ ತೊಳೆದೆ ಫ್ರೆಂಡ್ಸ್. ಯಾಕಂದ್ರೆ ಅವು ಹಾಗೆ ಇಟ್ಟರೆ ಮತ್ತು ಸಾಯಂಕಾಲ ಜಾಸ್ತಿ ಆಗಿಬಿಡ್ತಾವೆ. ಇವತ್ತು ಒಟ್ಟು ಟೋಟಲಿ ಅಂದರೆ ಗುರುವಾರದ ದಿವಸ ಮುಂಜಾನೆ ಮಧ್ಯಾಹ್ನ ರಾತ್ರಿ 3 ಟೈಮ್ ಬಾಂಡೆ ಅದು ಇವತ್ತು. ಯಾಕಂದ್ರೆ ಸ್ವಲ್ಪ ತಿಕ್ಕಿ ಇಡೋದು ಭಾಳ ಚಲೋ ಅನ್ನಿಸ್ತೈತಿ. ಒಮ್ಮೆಗೆ ನಮಗೂ ನಿಂದ್ರದ್ರನ ಹೊಟ್ಟೆ ಬ್ಯಾನ್ ಆಗ್ತದೆ ಫ್ರೆಂಡ್ಸ್. ಇನ್ನೂ ನನಗೆ ಹೊಟ್ಟೆ ನೋವು ಐತಿ, ನಂಗೆ ಪೂರ್ತಿ ಕಡಿಮೆ ಆಗಿಲ್ಲ. ಆದ್ರೂ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಮಾಡಾಕತ್ತೀನಿ ಅಂದ್ರೆ ದೇವರೇ ಬಲ್ಲ. ಗುರು ರಾಘವೇಂದ್ರ ಸ್ವಾಮಿಯವರೇ ರಾಯರೇ ನನಗೆ ಶಕ್ತಿ ಕೊಟ್ಟಾರ. ಎಲ್ಲನೂ ಅವ್ರಿಗೆ ಒಪ್ಸೀನಿ ಫ್ರೆಂಡ್ಸ್. ಯಾಕಂದ್ರೆ ನನ್ನ ಆರೋಗ್ಯ ಸರಿ ಇಲ್ಲ. ದೇವ್ರ ಮೇಲೆ ಭಾರ ಹಾಕಿ, ಗುರು ರಾಯರ ಮೇಲೆ ಭಾರ ಹಾಕಿ ನಾನು ಕೆಲಸನ ಮಾಡ್ಲಕತ್ತೀನಿ. ಎಲ್ಲಿ ಹತ್ತದ ಫ್ರೆಂಡ್ಸ್, ರಾಯರ ಕೈ ಬಿಡೋಂಗಿಲ್ಲ. ಇದಿಷ್ಟಾದ ನಂತರ ಪಾತ್ರೆಗಳೆಲ್ಲ ಸ್ವಚ್ಛಗೆ ತಿಕ್ಕಿ ತೊಳೆದು, ಆಮೇಲೆ ನಾವು ಬುಟ್ಟಿ ಒಳಗೆ ನೀರು ಹಾಕ್ಕೊಂಡು ತೊಳೆಯೋದ್ರಕ್ಕಿಂತನೂ ಈ ರೀತಿ ಶಿಂಕ್ ಇತ್ತಂದ್ರೆ ಶಿಂಕ್ ಒಳಗೆ ಬಾಂಡೆ ತೊಳಿತೀವಲ್ಲ ಭಾಳ ಬೇಗನೆ ಆಗ್ತಾವೆ ಫ್ರೆಂಡ್ಸ್. ತಿಕ್ಕೆ ಬೈಲ್ ಅನ್ನಿಸ್ಬಿಡ್ತದೆ. ಏನು ಬೇಜಾರು ಅನ್ಸಂಗಿಲ್ಲ ಇದ್ರೊಳಗೆ ತಿಕ್ಕಕ್ಕೆ. ಮೊದಲಿದ್ದ ಮನೆ ಒಳಗೆ ನಾವು ಬುಟ್ಟಿ ಒಳಗೆ ನೀರು ತೊಗೊಂಡು ಪಾತ್ರೆ ತೊಳಿತಿದ್ದೆವು. ಅದು ಟೈಮ್ ತೊಗೋತಿತ್ತು. ಇದು ಭಾಳ ಅವಸರ ಆಗ್ತದೆ. ಮತ್ತು ಇನ್ನೊಂದು ಏನಂದ್ರೆ ಆವಾಗ ಫಸ್ಟಿಗೆ ನಾನು ಎಲ್ಲರೂ ಅಂತೀರಿ ಆಳು ಹಚ್ಬೇಕಿಲ್ಲ ಅಂಥೇಳಿ. ಆಳು ಹಚ್ಚಿದ್ರೆ ಅಷ್ಟು ಸ್ವಚ್ಛ ಆಗೋದಿಲ್ಲ ಫ್ರೆಂಡ್ಸ್. ಪಾತ್ರೆ ಆಗಲಿ ಬಟ್ಟೆ ಆಗಲಿ ನನಗೆ ಇಷ್ಟ ಆಗಂಗಿಲ್ಲ. ವಾಷಿಂಗ್ ಮಿಷನ್ದಾಗ ಹಾಕಿ ತೆಗೆದು ಚಲೋ ಅದು ಅವ್ರ ಕೈಯಾಗ ಕೊಡಬಾರ್ದು. ಯಾಕಂದ್ರೆ ಸ್ವಚ್ಛ ಮಾಡೋಂಗಿಲ್ಲ, ನನಗೆ ಇಷ್ಟನೂ ಆಗಂಗಿಲ್ಲ ಅದು. ಎಲ್ಲರೂ ಒಬ್ಬರು ಸಿಗ್ತಾರೆ ಚಲೋ ಮಾಡೋರು, ಅಂಥವ್ರು ಸಿಗಂಗೇ ಇಲ್ಲ. ಎಲ್ಲರೂ ಚಲೋ ಮಾಡೋರು ಸಿಗಂಗೇ ಇಲ್ಲ. ಅದಕ್ಕೋಸ್ಕರ ನಾನು ಪಾತ್ರೆಗೆ ಮತ್ತು ಬಟ್ಟೆಗೆ ಯಾವುದಕ್ಕೂ ಕೆಲಸಕ್ಕೆ ಹಚ್ಚಿಲ್ಲ, ನಾನೇ ಮಾಡ್ಕೋತೀನಿ. ಒಂದು ನೆಮ್ಮದಿ ಇರ್ತದೆ ಫ್ರೆಂಡ್ಸ್. ನಮ್ಮ ಕೆಲಸ ನಾವೇ ಮಾಡೋದ್ರಿಂದ ಒಂದು ನೆಮ್ಮದಿ ಇರ್ತದೆ. ನೋಡಿ ಇಷ್ಟೆಲ್ಲ ಆಗಬೇಕಾದ್ರೆ ಸಾಯಂಕಾಲ 4 ಗಂಟೆ ಆಗಿತ್ತು ಫ್ರೆಂಡ್ಸ್. ರೆಸ್ಟ್ ಅನ್ನೋದೇ ಇಲ್ಲ. ಒಟ್ಟು 1 ತಾಸು ಮಲಗಿಲ್ಲ ನಾನು ಮಧ್ಯಾಹ್ನ. ಆದ್ರೂ ಮೊದಲಿಗಿಂತ ಒಂದು ಸ್ವಲ್ಪ ಕಡಿಮೆ ಅನ್ಸದ ಫ್ರೆಂಡ್ಸ್. ಈಗ ಸಮಾಧಾನ ಐತಿ, ಕಡಿಮೆ ಆಗ್ತದೆ. ಯಾಕಂದ್ರೆ ಏನೂ ಮಾಡೋಕ್ಕಾಗಲ್ಲ, ಮನ್ಯಾಗ ಕೆಲಸ ಮಾಡೋರು ಯಾರೂ ಇಲ್ಲ, ಎಲ್ಲ ನಾನೇ ಮಾಡ್ಕೋಬೇಕಲ್ಲ. ಹೀಗಾಗಿ ನಡೀತದೆ ಫ್ರೆಂಡ್ಸ್, ಮಾಡ್ಕೋತೀನಿ. ಗುಳಿಗೆ ಅದೆಲ್ಲ ತಪ್ಸಿಲ್ಲ, ಸರಿಯಾಗಿ ತೊಗೊಳಕತ್ತೀನಿ. ನೋಡಿರಿ ಇದೆಲ್ಲ ಕ್ಲೀನ್ ಆಯಿತು. ಈಗ ನೆಕ್ಸ್ಟ್ ಏನದ, ಅದೊಂದು ಬ್ಲೌಸ್ ಅರ್ಜೆಂಟ್ ಇತ್ತು ಫ್ರೆಂಡ್ಸ್. ನಾ ಎಷ್ಟೊತ್ತಿದ್ರೂ ಕೊಡಬೇಕಾಗಿತ್ತು. ಯಾಕಂದ್ರೆ ಅವ್ರದ್ದೇನೋ ಶುಕ್ರವಾರ ಫಂಕ್ಷನ್ ಐತೆ ಅಂತ ಹೇಳಿದರು. ಅದಕ್ಕೆ 1 ದಿವಸ ಒಳಗೆ ಹೊಲಿದು ಕೊಡೋಣ, ನಾನು ಅರ್ಜೆಂಟ್ಲಿ ಸ್ಟಿಚ್ ಮಾಡಿಕೊಡತ್ತೀನಿ. ಅದೊಂದು ಬ್ಲೌಸ್ ಸ್ಟಿಚ್ಚಿಂಗ್ ಆಯಿತು. ನೋಡಿ ಫ್ರೆಂಡ್ಸ್, ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತು ಎಲ್ಲರೂ ಕಮೆಂಟ್ ಮಾಡಿ ಹೇಳ್ರಿ. ಬಾಯ್.